Very good morning to all second year BCom students. My name is Dr. Umesh Maya. I'll be taking 2 hours in the subject called Cost and Management Accounting Paper 2. And in this subject, I'll be taking only the 2 units, that is unit number 3. Unit number 3 is nothing but absorption of overheads. Absorption of overheads ಚಾಪ್ಟರ್ನ ಯೂನಿಟ್ ನಂಬರ್ 3 ಚಾಪ್ಟರ್ ನಂಬರ್ 3 ನಾನು ಮಾಡ್ತೇನೆ. ಜೊತೆಗೆ ಇನ್ನೊಂದು ಯೂನಿಟ್ ಲಾಸ್ಟ್ ಯೂನಿಟ್ ನಂಬರ್ 6 ಲಾಸ್ಟ್ ಯೂನಿಟ್ ರೀಕನ್ಸಿಲೇಷನ್ ಆಫ್ ಕಾಸ್ಟ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟ್ಸ್. ಈ 2 ಯೂನಿಟನ್ನು ನಾನು ನಿಮಗೆ ಕ್ಲಾಸ್ ತಗೋತೇನೆ. ಉಳಿದಿದ್ದನ್ನು ಬೇರೆ ಟೀಚರ್ಸು ನಿಮ್ಗೆ ಯಾರಂತ ಗೊತ್ತಾಗುತ್ತೆ, ಗೌರಿ ಮೇಡಮ್ ಟೈಮ್ ಟೇಬಲ್ ಕೊಡ್ತಾರೆ ಆ್ಯಂಡ್ ಇಟ್ ವಿಲ್ ಗೋ ಆ್ಯಸ್ ಪರ್ ದ ಟೈಮ್ ಟೇಬಲ್. ಓಕೆ, ವೆಲ್, today I'll be taking the last unit, that is unit number 6. ಯೂನಿಟ್ 3ಗೆ ಮತ್ತೆ ಬರ್ತೇನೆ ನಾನು. 6 ಆದ ಮೇಲೆ ಮತ್ತೆ ಯೂನಿಟ್ 3ಗೆ ಬರ್ತೇನೆ ನಾನು. ಯೂನಿಟ್ ನಂಬರ್ 6 is preparation of reconciliation statement. ಚಾಪ್ಟರ್ ನೇಮ್ reconciliation statement. ಕರೆಕ್ಟಾಗಿ ಕೇಳ್ಕೊಳ್ಳಿ. ಸಪೋಸ್ ನಿಮಗೆ ಆನ್ಲೈನ್ ಕ್ಲಾಸಿಗೆ ಬರ್ಲಿಕ್ಕೆ ಆಗದೇ ಇದ್ರೆ, ನಾನೇ ನಿಮಗೆ ಕಂಪಲ್ಸರಿ ಆನ್ಲೈನ್ ಕ್ಲಾಸಿಗೆ ಬರಲೇಬೇಕಂತ ಕಂಪಲ್ಸರಿ ಮಾಡಲ್ಲ. ಬಟ್ ಸ್ಟಡಿ ಮಸ್ಟ್ ಟೇಕ್ ಪ್ಲೇಸ್. ನೀವು ಸ್ಟಡಿ ಮಾಡಬೇಕು. ಸೊ ಒಂದು ನೀವು ಆನ್ಲೈನ್ ಕ್ಲಾಸಿಗೆ ಬಂದು ಸ್ಟಡಿ ಮಾಡುವಂಥದ್ದು, ಪಾಠ ಕೇಳುವಂಥದ್ದು. ಅದರ್ವೈಸ್ ನಾನು ಆನ್ಲೈನ್ ಕ್ಲಾಸ್ ಮಾಡಿದ ದಿವಸನೇ ಅದನ್ನು ರೆಕಾರ್ಡ್ ಮಾಡಿ ನಾನು ನಿಮ್ಮ ಗ್ರೂಪಿಗೆ ಹಾಕ್ತೇನೆ. ಸೊ ರೆಕಾರ್ಡೆಡ್ ವೀಡಿಯೋಸ ನೀವು ನೋಡ್ಬೋದು. ಯಾರಿಗೆ ಆನ್ಲೈನ್ ಕ್ಲಾಸಿಗೆ ಬರಲಿಕ್ಕಾಗಿಲ್ಲ ಟೆನ್ಷನ್ ಮಾಡ್ಕೊಳ್ಳೋಬೇಡ. ಯಾಕಂದ್ರೆ ನಿಮಗೆ ನೆಟ್ವರ್ಕ್ ಸಮಸ್ಯೆ, ಬೇರೆ ಬೇರೆ ಕರೆಂಟು, ಮಳೆಗಾಲ ಎಲ್ಲ ಬಂತು, ಇವಾಗ ಸಮಸ್ಯೆಗಳಿದೆ ಐನೋ. ಹಾಗಾಗಿ ನಾನು ನಿಮಗೆ ಆನ್ಲೈನ್ ಕ್ಲಾಸ್ ಕಂಪಲ್ಸರಿ ಮಾಡ್ತಾ ಇಲ್ಲ. ಬಟ್ ಆನ್ಲೈನ್ ಕ್ಲಾಸಿಗೆ ಬರ್ಲಿಕ್ಕೆ ಆಗದೇ ಇದ್ದವರು ಕಂಪಲ್ಸರಿಯಾಗಿ ನಿಮಗೆ ಪುರ್ಸೋತಿದ್ದವಾಗ, ನಿಮ್ಮ ಮನೇಲಿ ಕರೆಂಟ್ ಇದ್ದವಾಗ, ನೆಟ್ ಇದ್ದವಾಗ ನೀವು ರೆಕಾರ್ಡೆಡ್ ಕ್ಲಾಸನ್ನು ಕೇಳಬೇಕು. ಅದ್ರ ಪ್ರಕಾರ ನೋಟ್ಸ್ ಪ್ರಿಪೇರ್ ಮಾಡಬೇಕು. ಇದು ಪ್ರಾಬ್ಲಮ್ ಪೇಪರು. ಆ ರೆಕಾರ್ಡೆಡ್ ಕ್ಲಾಸ್ ನೋಡಿ ಆದ ಮೇಲೆ ಲಾಸ್ಟ್ ನಿಮಗೆ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ. ಹಾಗಾಗಿ ಯೂಟ್ಯೂಬಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಅಂತ ಸಿಗುತ್ತೆ. ಆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. ನಾವು ಸೆಕ್ಷನ್ನು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. Is it clear to all? Yes. Well, reconciliation statement. I think ನೀವು ಫಸ್ಟ್ PUC ಯಲ್ಲಿರುವಾಗ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ನೀವು ಕಲ್ತಿದ್ದೀರಿ. ನೆನ್ಪು ಮಾಡ್ಕೊಳ್ಳಿ. ಗೋ ಬ್ಯಾಕ್ ಟು PUC, ಫಸ್ಟ್ ಇಯರ್ PUC ಯಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕಲ್ತಿದ್ದೀರಿ. ಅದೇ ರೀತಿ ಆಲ್ಮೋಸ್ಟ್ ಹಾಗೆ ಹೋಗ್ತದೆ. ಬಟ್ ನನ್ನ ಮೆಥಡ್ ಆಫ್ ಟೀಚಿಂಗ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಿಮಗೆ ನಿಮ್ಮ ಟೀಚರ್ ಹೇಳಿಕೊಟ್ಟ ಹಾಗೆ ನಾನು ಮಾಡಬೇಕಂತಿಲ್ಲ. ಮೈ ಮೆಥಡ್ ಇಸ್ ಡಿಫ್ರೆಂಟ್. ಬಟ್ ಡೋಂಟ್ ವೆರಿ, ಮೈ ಮೆಥಡ್ ಈಸ್ ಅಬ್ಸಲ್ಯೂಟ್ಲಿ ಎ ಸಿಂಪಲ್ ಮೆಥಡ್. ಈಗ ನಾನು ನಿಮಗೆ ನನ್ನ PPTನ ಶೇರ್ ಮಾಡ್ತೇನೆ. ಯಾರಾದರೂ ಒಬ್ಬರು ನನ್ನ PPT ಕಾಣಿಸ್ತಾ ಇದೆಯಾ ಇಲ್ಲ ಅಂತ ಯಾರೋ ಒಬ್ಬರು ಅನ್ಮ್ಯೂಟ್ ಮಾಡಿ ಮಾತಾಡಬೇಕು. ಇವಾಗ ಐ ವಿಲ್ ಶೇರ್ ಮೈ PPT. PPT ಕಾಣ್ತಾ ಇದೆ ನಿಮ್ಗೆ ಇವಾಗ? Yes, sir. Yes, Yes, sir. yes, thank you. Yes. Yeah. Subject title is Cost and Management Accounting, Paper 2. Ati, shut up, wait, panikapan para. Please unmute ಮಾಡಿ. ಯಾರ್ದು ಮಾತು ಕೇಳ್ತಾ ಉಂಟು? ಅನ್ಮ್ಯೂಟ್ ಮಾಡಿಬಿಡಿ. ರೆಕಾರ್ಡ್ ಆಗುತ್ತೆ. Yes. Now let us come to the introduction to the reconciliation statement. What do you mean by recon statement? What is the purpose? So before coming to the meaning, let us understand why we need to prepare reconciliation statement. Recon statement ಯಾಕೆ ಮಾಡಬೇಕು? What is the necessity? ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನೀವು ಮಾಡಿದ್ದೀರಿ. ಅಲ್ಲಿ ನಿಮಗೆ ಕ್ಯಾಶ್ ಬುಕ್ ಮತ್ತೆ ಪಾಸ್ಬುಕ್ ಅಂತ ದೇರ್ ಆರ್ 2 ಟೈಪ್ಸ್ ಆಫ್ ಪಾಸ್ಬುಕ್ ನೀವು ಕಾಣ್ತೀರಿ. ಒಂದು ಪಾಸ್ಬುಕ್, ಇನ್ನೊಂದು ಕ್ಯಾಶ್ ಬುಕ್ ಅಂತ 2 ರೀತಿ ಇತ್ತು. ಸರಿಯಲ್ಲ? ಇಲ್ಲಿ ಪಾಸ್ಬುಕ್ ಮತ್ತೆ ಕ್ಯಾಶ್ ಬುಕ್ ಹೇಳುವ ಬದಲಿಗೆ ನಿಮಗೆ ಕಾಸ್ಟ್ ಅಕೌಂಟೆಂಟ್ ಬುಕ್, ಇನ್ನೊಂದು ಫೈನಾನ್ಷಿಯಲ್ ಅಕೌಂಟೆಂಟ್ ಬುಕ್ ಅಂತ 2 ರೀತಿಯ ಬುಕ್ ಅನ್ನು ಕಾಣ್ತೀರಿ ನೀವು. ಯಾವುದಲ್ಲ? ಕಾಸ್ಟ್ ಅಕೌಂಟೆಂಟ್ ಬುಕ್ and financial accountant book. ಯಾಕೆ 2 books are available? Because we have got 2 systems of accounting.
earlier we had, long back we had financial account system ಬಂತು. ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ನಮ್ಮಲ್ಲಿ ಸ್ಟಾರ್ಟ್ ಆಯ್ತು. ನಿಮಗೆಲ್ಲ ಗೊತ್ತು, ಫಿನಾನ್ಷಿಯಲ್ ಅಕೌಂಟಿಂಗ್ ಬುಕ್ ಕೀಪಿಂಗ್ ಇಂದ ಸ್ಟಾರ್ಟ್ ಆಗಿ ಅಕೌಂಟ್ಸ್ ಡೆವಲಪ್ ಆಯ್ತು. ಇತ್ತೀಚೆಗೆ ರೀಸೆಂಟ್ಲಿ ದ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಬಂತು. ICWA ಕೋರ್ಸ್ ಗೊತ್ತಿರಬೇಕು ನಿಮಗೆ. ದೇರ್ ಆರ್ 2 ಪ್ರೊಫೆಷನಲ್ ಕೋರ್ಸಸ್ ಇದೆ, ಆಕ್ಚುಲಿ 3 ಇದೆ. ಒಂದು CA, ಇನ್ನೊಂದು CS, ಇನ್ನೊಂದು ICWA ಅಂತ. CA ಅಂದ್ರೆ ಗೊತ್ತು ನಿಮಗೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗುವಂಥದ್ದು. CS ಅಂದ್ರೆ ಕಂಪನಿ ಸೆಕ್ರೆಟರಿ ಆಗುವಂಥದ್ದು. ಇನ್ನೊಂದು ICWA, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್, ಅದು ಲಂಡನ್, ಅವರು ಸರ್ಟಿಫಿಕೇಟ್ ಮಾಡುವಂಥದ್ದು. ಇಂಡಿಯಾದಲ್ಲೂ ಇದೆ. ಸೊ ICWA ಅಂತ ಹೇಳ್ಕೊಂಡು, ಈ ICWA focus more on costing subject, cost and management accounting. The subject cost accounting is more useful to the managers at different levels for taking the decisions. ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇಲ್ಲ. ಆದರೆ ಕಾಸ್ಟ್ ಅನಾಲಿಸಿಸ್, ಕಾಸ್ಟ್ ಅಕೌಂಟಿಂಗು, ಇಟ್ ಈಸ್ ಯೂಸ್ಫುಲ್ ಟು ದಿ ಮ್ಯಾನೇಜರ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್. ಅಂದರೆ ಪರ್ಚೇಸ್ ಮ್ಯಾನೇಜರ್ ಇರ್ಬೋದು, ಸೇಲ್ಸ್ ಮ್ಯಾನೇಜರ್ ಇರ್ಬೋದು, ಫಿನಾನ್ಸ್ ಮ್ಯಾನೇಜರ್ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು. We can see the different types of managers in the organization. For all these managers required to take decision. ಮ್ಯಾನೇಜರ್ ಅಂತ ಆದಮೇಲೆ ಅವರು ಡಿಸಿಷನ್ ಅನ್ನು ತಗೊಳ್ಬೇಕಾಗತ್ತೆ. ಆ ಡಿಸಿಷನ್ ಅನ್ನು ತಗೊಳ್ಳುವಾಗ ಅವರು ಕಾಸ್ಟ್ ಅನಾಲಿಸಿಸ್ ಮಾಡಬೇಕಾಗತ್ತೆ, ಕಾಸ್ಟ್ ಪಾರ್ಟ್ ನೋಡ್ಬೇಕಾಗತ್ತೆ. ಆ ಕಾಸ್ಟ್ ಪಾರ್ಟ್ ಮಾಡುವಾಗ ಏನಾಗುತ್ತೆ, ಮ್ಯಾನೇಜರ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್, ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಕಾಸ್ಟಿಂಗ್ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ. ಇದು ನೀವು ಬಹುಶಃ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಕಲ್ತಿದ್ದೀರಿ. ವೆಲ್, ಈಗ ನನ್ನ ಇದಕ್ಕೆ ಬನ್ನಿ. ಇವಾಗ ಪರ್ಪಸ್ ಆಫ್ ರೀಕನ್ಸಿಲೇಟ್ಮೆಂಟ್, ಯಾಕೆ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡಬೇಕು? ದ ವೆರಿ ಪರ್ಪಸ್, ಸಿಂಪಲ್ ಆಗಿ ಹೇಳ್ತೇನೆ ನನ್ನ ಮಕ್ಕಳೇ, ದ ವೆರಿ ಪರ್ಪಸ್ ಆಫ್ ಪ್ರಿಪೇರಿಂಗ್ ದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಈಸ್ ಟು ನೋ ದ ಕಾಸಸ್, ಟು ನೋ ದ ರೀಸನ್ಸ್, to know the factors which are responsible for the difference of profits shown by cost accountant and the financial accountant. The cost accountant profit ಮತ್ತೆ financial account profits ಒಂದು ಪರ್ಟಿಕ್ಯುಲರ್ ಇಯರಿಗೆ, ಫಾರ್ ಎಕ್ಸಾಂಪಲ್ ABC ಕಂಪನಿ ಅಂತ ಇಟ್ಕೊಳ್ಳೋಣ. ಈ ABC ಕಂಪನಿಯಲ್ಲಿ ಕಾಸ್ಟಿಂಗ್ ಸಿಸ್ಟಮು ಇದೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮು ಇದೆ ಅಂತ ಇಟ್ಕೊಳ್ಳೋಣ. ಒಂದೇ ಆರ್ಗನೈಸೇಷನ್ ABC ಕಂಪನಿಯಲ್ಲಿ ಕಾಸ್ಟ್ ಅಕೌಂಟೆಂಟು ಅವರು ಅಕೌಂಟ್ಸ್ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲ್ ಅಕೌಂಟೆಂಟು ಇದ್ದಾರೆ, ಅವರು ಸಹ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಫಾರ್ ದಿ ಇಯರ್ 2020-21 ಅಥವಾ 1920 ಇಟ್ಕೊಳ್ಳೋಣ. 1920ಗೆ ಫಿನಾನ್ಷಿಯಲ್ ಅಕೌಂಟೆಂಟು ಸ್ಟೇಟ್ಮೆಂಟ್ ಮಾಡಿದ್ದಾನೆ, ಕಾಸ್ಟ್ ಅಕೌಂಟೆಂಟು ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಫಿನಾನ್ಷಿಯಲ್ ಅಕೌಂಟೆಂಟ್ ಪ್ರಕಾರ ಪ್ರಾಫಿಟ್ ಆಫ್ ದಿ ಕಂಪನಿ, ABC ಕಂಪನಿ ಫಾರ್ ದಿ 1920 ಈಸ್ 10 crores ಅಂತ ಹೇಳ್ತಾನೆ. ಫಿನಾನ್ಷಿಯಲ್ ಅಕೌಂಟೆಂಟ್ ಪ್ರಕಾರ ಪ್ರಾಫಿಟ್ ಎಷ್ಟು ಬಂತು? 10 crore ಅಂತ ಬಂತು. ಎಕ್ಸಾಂಪಲ್ ಇದಲ್ಲ, ಅಸಂಪ್ಷನ್ ಆಯ್ತಾ, ಎಕ್ಸಾಂಪಲ್ 10 ಕೋಟಿ ಅಂತ ಹೇಳ್ತಾನೆ. ಆದರೆ ಅದೇ ಇಯರ್ 1920 ಅದೇ ಕಂಪನಿದು ಅದೇ ವರ್ಷದ್ದು ಪ್ರಾಫಿಟ್ ಕಾಸ್ಟ್ ಅಕೌಂಟೆಂಟ್ ಪ್ರಕಾರ ಅವನು ಹೇಳ್ತಾನೆ, ನೋ 10 crores ಅಲ್ಲ 11 crores ಅಂತ ಹೇಳ್ತಾನೆ. ಏನಾಯ್ತು ಇವಾಗ? ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ 10 crores ಹೇಳ್ತಾ ಇದ್ದಾನೆ, ಕಾಸ್ಟ್ ಅಕೌಂಟೆಂಟ್ ಅವನ ಪ್ರಕಾರ 11 crores ಅಂತ ಹೇಳ್ತಾ ಇದ್ದಾನೆ. 10 ಕೋಟಿ ಮತ್ತು 11 ಕೋಟಿ, 1 ಕೋಟಿ ಪ್ರಾಫಿಟ್ ಅಲ್ಲಿ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳು ಬರ್ತದೆ ಯಾಕೆ ಕೇಳಿದ್ರೆ, ಫಿನಾನ್ಷಿಯಲ್ ಅಕೌಂಟೆಂಟ್ ಸಿಸ್ಟಮ್ಸೇ ಬೇರೆ, ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮೇ ಬೇರೆ. ನಿಮ್ಗೆಲ್ಲ ಗೊತ್ತಿರಬೇಕು, ಕಾಸ್ಟ್ ಅಕೌಂಟ್ ಸಿಸ್ಟಮ್ ಹೇಗೆ ಡೆವಲಪ್ ಆಯ್ತು ಕೇಳಿದ್ರೆ, ಬಿಕಾಸ್ ಆಫ್ ದಿ ಲಿಮಿಟೇಷನ್ಸ್, ಬಿಕಾಸ್ ಆಫ್ ದಿ ಸಿವಿಯರ್ ಲಿಮಿಟೇಷನ್ಸ್ ಆಫ್ ದಿ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್, ದ ಸಬ್ಜೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಇವಾಲ್ವ್ಡ್, ದ ಸಬ್ಜೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಈಸ್ ಡೆವಲಪ್ಡ್. ಈ ಕಾಸ್ಟ್ ಹೇಗೆ ಫಿನಾನ್ಷಿಯಲ್ ಅಕೌಂಟ್ ಸಬ್ಜೆಕ್ಟ್ ಡ್ರಾಬ್ಯಾಕ್ ಇಂದ, ಫಿನಾನ್ಷಿಯಲ್ ಸಬ್ಜೆಕ್ಟ್ ಲಿಮಿಟೇಷನ್ ಇಂದ, ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ಅಥವಾ ಫಿನಾನ್ಷಿಯಲ್ ಅಕೌಂಟೆಂಟ್ he could not answer the so many questions, or because of the complexity involved in the account system, because of the industrial revolution, ಈ ಫಿನಾನ್ಷಿಯಲ್ ಅಕೌಂಟೆಂಟ್ he could not answer so many questions. ಹಾಗಾಗಿ the subject cost accounting ಹುಟ್ಟುಕೊಳ್ತು. ಈ subject cost accounting would able to answer the so many questions which are unanswered by the financial accountant. ಈ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ
ಆನ್ಸರ್ ಮಾಡ್ಲಿಕ್ಕೆ ಆಗದೇ ಇರುವಂತದ್ದು ಈ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಕಾಸ್ಟ್ ಅಕೌಂಟೆಂಟ್ ಅವನು ಅದಕ್ಕೆ ಆನ್ಸರ್ ಮಾಡಿದ. ಅಂದ್ರೆ ದ ಸಬ್ಜೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಈಸ್ ರೀಸೆಂಟ್ಲಿ ಡೆವಲಪ್ಡ್ ಬಿಕಾಸ್ ಆಫ್ ದ ಲಿಮಿಟೇಷನ್ ಆಫ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್. ಈ ಪಾಯಿಂಟ್ ಅರ್ಥ ಆಯ್ತಲ್ಲ? ಈಗೇನ್ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್, ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ವ್ಯತ್ಯಾಸಗಳು ಬರ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆ ಕಾರಣಗಳನ್ನ ತಿಳಿಲಿಕ್ಕೋಸ್ಕರ ಆ ಯಾವ ಕಾರಣದಿಂದ, ಯಾವ ಫ್ಯಾಕ್ಟರ್ಸ್ ಇಂದ, ಯಾವ ಕಾಸಸ್ ಇಂದ ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್, ಕಾಸ್ಟಿಂಗ್ ಪ್ರಾಫಿಟ್ ಸೇಮ್ ಕಂಪನಿದು ಸೇಮ್ ಇಯರ್ ಇದು ಯಾಕೆ ವ್ಯತ್ಯಾಸಗಳ ಬಂತು ಅಂತ ನೋಡ್ಲಿಕ್ಕೆ ನಾವು ರೀಕನ್ಸಿಲೇಷನ್ ಪ್ರಿಪೇರ್ ಮಾಡ್ತೇವೆ. ಐ ಪುಟ್ ಇಟ್ ಇನ್ ಒಂದ್ಸತಿ ಇಂಗ್ಲಿಷ್ ಕನ್ನಡದಲ್ಲಿ ಎರಡು ಹೇಳ್ತೇನೆ ನಾನು. The very purpose of preparing the reconciliation statement is to know the reasons, to know the causes, to know the factors which are responsible for the difference of profits shown by the cost accountant and the financial accountant of a particular company for the particular year. ಕನ್ನಡದಲ್ಲಿ ಹೇಳೋದಾದ್ರೆ, ಒಂದು ಕಂಪನಿಯ ಪ್ರಾಫಿಟ್, ಫಿನಾನ್ಷಿಯಲ್ ಪ್ರಾಫಿಟ್ ಮತ್ತೆ ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಒಂದೇ ವರ್ಷದ್ದು ಒಂದೇ ಕಂಪನಿದು ವ್ಯತ್ಯಾಸಗಳು ಬರುತ್ತೆ. ಆ ವ್ಯತ್ಯಾಸಗಳು ಯಾಕೆ ಬಂತು, ಯಾವ್ಯಾವ ಕಾರಣದಿಂದ ವ್ಯತ್ಯಾಸ ಬಂತು ಅಂತ ನೋಡ್ಲಿಕ್ಕೆ, ಯಾವ ಕಾರಣದಿಂದ ವ್ಯತ್ಯಾಸ ಆಯಿತು ಪ್ರಾಫಿಟ್ ಅಂತ ತಿಳ್ಕೊಳ್ಳಿಕ್ಕೆ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಈಗ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ನನಗೆ ಆನ್ಸರ್ ಮಾಡಬೇಕು. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ, ನಾನು ಇಷ್ಟು ಹೇಳಿದ ನಿಮ್ಗೆ ಅರ್ಥ ಆಯ್ತಾ? ನಾನು ಪರ್ಪಸ್ ಮಾತ್ರ ಹೇಳಿದ್ದೆ. ಯಾಕೆ ನಾವು ರೀಕನ್ಸಿಲೇಟ್ ಮಾಡ್ತೇವೆ ಕೇಳಿದ ಆನ್ಸರ್ ಅಂತ ಹೇಳಿ, ಟು ಐಡೆಂಟಿಫೈ, ಟು ಟ್ರೇಸ್, ಟು ನೋ ಏನನ್ನ ರೀಸನ್ಸ್, ಕಾಸಸ್, ಫ್ಯಾಕ್ಟರ್ಸ್. ಸ್ಟಾರ್ಟ್ ವಿಡಿಯೋನು ಮ್ಯೂಟ್ ಮಲ್ಪೋ. ರೆಕಾರ್ಡ್ ಆಗ್ತಂತದ್ದು ಸ್ಟಾರ್ಟ್ ವಿಡಿಯೋ ಆಯ್ತು. ಸ್ಟಾರ್ಟ್ ವಿಡಿಯೋ ಇನ್ನ ಮ್ಯೂಟ್ ಮಲ್ಪೋ. ನಿನ್ನ ಫೇಸ್ ತೋಜಿ ಜಾತೆ ನೋಡಿ, ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದೆ ನಾನು. ರೆಕಾರ್ಡ್ ಆಗ್ತಾ ಉಂಟು. ನಾನು ನಿಮ್ಮನ್ನ ಮತ್ತೆ ಡಿಸ್ಮಿಸ್ ಮಾಡ್ತೀನಿ. ಮ್ಯೂಟ್ ಬಂಡ ಗೆರೆ ಬುಡಡ ಆ ವಿಡಿಯೋಗೆ ವಿಡಿಯೋನಾ ಆ ವಿಷಯ ವಿಡಿಯೋ ಸಿಂಬಲ್ ಉಂಡತ ಈ ಪನ್ನ ಹಾ ಐ ಕೊಂಚ ಅಡ್ಡ ಲೈನ್ ಬುಡಡತ ಅಡ್ಡ ಲೈನ್ ಬುಡ ಫೇಸ್ ತೋಜುಂಡ ತೋಜುಜಿ. ಹಾ ಸರ್ ನ ಮಾತ್ರ ಫೇಸ್ ತೋಜು ನಾತೆ ಬಕ್ಕ ಮ್ಯೂಟ್ ನೋಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೊದಲೇ ಪ್ರಾಕ್ಟೀಸ್ ಮಾಡಿ. ಅನ್ಮ್ಯೂಟ್ ಮಾಡ್ತನ. ಮ್ಯೂಟ್ ಅನ್ನು ಮ್ಯೂಟ್ ಮಾಡಿ. ಓಕೆ, ದ ಪರ್ಪಸ್ ಆಫ್ ರೀಕನ್ಸ್ಟೇಟ್ಮೆಂಟ್ ಅರ್ಥ ಆಯ್ತಲ್ಲ? ಯಾಕೆ ಹೇಳಿ, ಯಾವ ಯಾವ ಕಾರಣದಿಂದ, ಯಾವ ಯಾವ ಫ್ಯಾಕ್ಟರ್ಸ್ ಇಂದ, ಯಾವ ಯಾವ ಕಾಸ್ಗಳಿಂದ ಎಲ್ಲ ಒಂದೇ. ಅದು ಕಾಸಸ್, ಫ್ಯಾಕ್ಟರ್ಸ್, ರೀಸನ್ಸ್ ಎವ್ರಿಥಿಂಗ್ ಸೇಮ್. ಯಾವ್ಯಾವ ಕಾರಣದಿಂದ ಈ ಪ್ರಾಫಿಟ್ ಶೋನ್ ಬೈ ಕಾಸ್ಟ್ ಅಕೌಂಟೆಂಟ್, ಪ್ರಾಫಿಟ್ ಶೋನ್ ಫೈನಾನ್ಷಿಯಲ್ ಅಕೌಂಟ್ ವ್ಯತ್ಯಾಸಗಳಾಯ್ತು, ಯಾವ ಕಾರಣಗಳಿಂದ ವ್ಯತ್ಯಾಸ ಆಯ್ತು ತಿಳ್ಕೊಳ್ಳಿಕ್ಕೆ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೇವೆ. ಐ ಥಿಂಕ್ ಇದು ಅರ್ಥ ಆಯ್ತು ನಿಮಗೆ. ವೆನ್ ಯು ಬಿಕಮ್ ಎ ಆಡಿಟರ್, ಜನರಲಿ ಆಲ್ಮೋಸ್ಟ್ ಆಲ್ ದ ಚಾರ್ಟೆಡ್ ಅಕೌಂಟೆಂಟ್ಸ್, ಅದು ಬ್ಯಾಂಕ್ ಆಡಿಟ್ ಇರ್ಬೋದು, ಯಾವುದೇ ಆಡಿಟಿಗೆ ಹೋಗುವಾಗ ಅವರು ಮೊದಲಿಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾರೆ. ಯಾಕೆ ಗೊತ್ತಾ? ಆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಆಡಿಟ್ ಬಿಕಮ್ಸ್ ವೆರಿ ಈಸಿ. ಈಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಶ್ ಬುಕ್ ಮತ್ತೆ ಪಾಸ್ ಬುಕ್ಗಳಲ್ಲಿ ವ್ಯತ್ಯಾಸ ಕಂಡೇ ಕಾಣ್ತಿದೆ ಬ್ಯಾಲೆನ್ಸ್ ಅಲ್ಲಿ, ಬೇರೆ ಬೇರೆ ಕಾರಣಗಳಿಂದ. ಅದು ನೀವು ಬ್ಯಾಂಕ್ ರೀಕನ್ ಸ್ಟೇಟ್ಮೆಂಟ್ ಕಲ್ತಿದ್ದೀರಿ. ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಈ ಆಡಿಟರ್ಗಳು ಏನ್ ಮಾಡ್ತಾರೆ, ಅವರು ಬ್ಯಾಂಕ್ ರೀಕನ್ ಸ್ಟೇಟ್ಮೆಂಟ್ ಮೊದಲಿಗೆ ಪ್ರಿಪೇರ್ ಮಾಡ್ಕೊಂಡು ಮತ್ತೆ ಆಡಿಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಿದ್ರೆ I'll repeat in English and Kannada once again. The very purpose of preparing the reconciliation statement is to know the causes, reasons, factors which are responsible for the difference of profit shown by cost account and financial account. ಕನ್ನಡದಲ್ಲಿ ಹೇಳೋದಾದ್ರೆ, ಯಾವ್ಯಾವ ಕಾರಣದಿಂದ ಪ್ರಾಫಿಟ್ ಶೋನ್ ಬೈ ಕಾಸ್ಟ್ ಅಕೌಂಟ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ ವ್ಯತ್ಯಾಸಗಳಾಯ್ತು ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೇವೆ. ವೆಲ್, ಈಗ ನಾನು ನಿಮ್ಗೆ ಹೇಳಿದ ಹಾಗೆ ಬ್ಯಾಂಕ್ ರೀಕನ್ಸಿಲೇಷನ್ ಅಲ್ಲಿ ನಮಗೆ ಎರಡು ರೀತಿಯ ನಾವು ಬುಕ್ ಅನ್ನು ನೋಡ್ತೇವೆ. ಒಂದು ಕ್ಯಾಶ್ ಬುಕ್, ಮತ್ತೊಂದು ಪಾಸ್ ಬುಕ್. ಇಲ್ಲಿ
ನಾವು ನಮ್ಮ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ನಾವು ಸಿ ಎ ಪ್ರಾಫಿಟ್ ಅಂದ್ರೆ ಕಾಸ್ಟ್ ಅಕೌಂಟ್ ಅಂಡ್ ಪ್ರಾಫಿಟ್, ಎಫ್ ಎ ಪ್ರಾಫಿಟ್ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಪ್ರಾಫಿಟ್. ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಸಿ ಎ ಪ್ರಾಫಿಟ್ ಅಂಡ್ ಎಫ್ ಎ ಪ್ರಾಫಿಟ್ ಇಸ್ ಫೈನಾನ್ಷಿಯಲ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಪ್ರಾಫಿಟ್. ಓಕೆ, ಎಸ್. ಈಗ ನೀವು ಬ್ಯಾಂಕ್ ರೀಕನ್ ಸ್ಟೇಟ್ಮೆಂಟ್ ಮಾಡುವಾಗ ಕೆಲವೊಂದು ಐಟಮ್ ಅನ್ನು ಆ್ಯಡ್ ಮಾಡ್ತೀರಿ, ಕೆಲವೊಂದು ಐಟಮ್ ಅನ್ನು ಲೆಸ್ ಮಾಡ್ತೀರಿ. ನೀವೆಲ್ಲ ಅದನ್ನ ತಿಳ್ಕೊಂಡಿದ್ದೀರಿ. ಆ್ಯಡ್ ಮತ್ತೆ ಲೆಸ್ ಅಂತ ಬರ್ತದೆ ಅಲ್ವಾ? ಯಾವುದೆಲ್ಲ ಆ್ಯಡ್ ಮಾಡಬೇಕು, ಯಾವುದೆಲ್ಲ ಐಟಮ್ ಆ್ಯಡ್ ಮಾಡಬೇಕು, ಯಾವುದೆಲ್ಲ ಐಟಮ್ ಲೆಸ್ ಮಾಡಬೇಕು, ನಾವು ರೀಕನ್ಸಿಲಿಯೇಷನ್ ಪ್ರಿಪೇರ್ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಮೈ ಡಿಯರ್ ಸ್ಟೂಡೆಂಟ್ಸ್ ಭಯಪಾಠ ಮಾಡಲಿಕ್ಕೆ ಹೋಗ್ಬೇಡಿ. ಡೋಂಟ್ ಬೈ ಹಾರ್ಟ್ ಇಟ್. ನನ್ನ ಪಾಠ ಕರೆಕ್ಟ್ ಕೇಳಿ, ನಾನು ಸಿಂಪಲ್ ಆಗಿ ಹೇಳ್ತೇನೆ. ನಾನು ಹೇಳಿದ ಹಾಗೆ ನೀವು ಹೋಗಿ, ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ನಂದೊಂದು ಸಿಂಪಲ್ ಸೂತ್ರ ಇದೆ, ನಾನು ನೆಕ್ಸ್ಟ್ ಮತ್ತೆ ಹೇಳ್ತೇನೆ, ಅದನ್ನ ಇವತ್ತಿನ ಕ್ಲಾಸಲ್ಲಿ ಹೇಳಿಲ್ಲ. ಸೊ ಹಾಗಿದ್ರೆ ಫಾರ್ ದಿ ಟೈಮ್ ಬೀಯಿಂಗ್ ದರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ದ ಐಟಮ್ಸ್ ಟು ಬಿ ಆಡೆಡ್ ಅಂಡ್ ಐಟಮ್ಸ್ ಟು ಬಿ ಡಿಡಕ್ಟೆಡ್ ಫ್ರಮ್ ದಿ ಪರ್ಟಿಕ್ಯುಲರ್ ಪ್ರಾಫಿಟ್. ಅದ್ರ ಬಗ್ಗೆ ವರಿ ಮಾಡೋದು ಬೇಡ. ಈಗ ಈ ಪರ್ಪಸ್ ನಿಮಗೆ ಅರ್ಥ ಆಯ್ತು ಅಲ್ವಾ? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಿಮ್ಗೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ನೀವು ಅನ್ಮ್ಯೂಟ್ ಮಾಡಿ ನನಗೆ ಆನ್ಸರ್ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಅನ್ಮ್ಯೂಟ್ ಮಾಡಿ ನನಗೆ ಆನ್ಸರ್ ಮಾಡ್ಬೋದು. ಕ್ವಶನ್ ಏನ್ ಕೇಳಿದ್ರೆ, ಹೌ ಡು ಯು ವ್ಯಾಲ್ಯೂ ಸ್ಟಾಕ್ಸ್ ಅಥವಾ ಕ್ಲೋಸಿಂಗ್ ಸ್ಟಾಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ಕಾಸ್ಟ್ ಅಕೌಂಟ್? ನೀವೆಲ್ಲ ಯು ಆರ್ ಗುಡ್ ಇನ್ ಅಕೌಂಟ್ಸ್ ತುಂಬಾ ನೀವು ಕಲ್ತಿದ್ದೀರಿ. ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಕಲ್ತ್ರಿ, ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಕಲ್ತ್ರಿ, ಫಸ್ಟ್ ಬಿ ಕಾಮ್ ಅಲ್ಲಿ ಬಂತು, ಸೆಕೆಂಡ್ ಬಿ ಕಾಮ್ ಅಲ್ಲಿ ಬಂತು, ಇವನ್ ಥರ್ಡ್ ಬಿ ಕಾಮ್, ಫಿಫ್ತ್ ಸೆಮಿಸ್ಟರ್ ಅಕೌಂಟ್ಸ್ ಕಲ್ತಿದ್ದೀರಿ ನೀವು. ಈಗ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಅನ್ನ ಹೇಗೆ ವ್ಯಾಲ್ಯೂ ಮಾಡ್ತಾರೆ? ಹೌ ಡು ಯು ವ್ಯಾಲ್ಯೂ ದ ಸ್ಟಾಕ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್? ಅಥವಾ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಅನ್ನ ವ್ಯಾಲ್ಯೂ ಮಾಡಲಿಕ್ಕೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನು? ಅಕೌಂಟಿಂಗ್ ಪ್ರಿನ್ಸಿಪಲ್ ಏನು? ಸ್ವಲ್ಪ ಜೋರಾಗಿ ಹೇಳಿ. ಯಾರಾದ್ರೂ ಹೇಳ್ತೀರಾ? Sir, it may be opening stock or closing stock. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ನನ್ನ ಪ್ರಶ್ನೆ, ಥ್ಯಾಂಕ್ಸ್ ಫಾರ್ ದಿ ಆನ್ಸರ್, ಬಟ್ ಆನ್ಸರ್ ಕರೆಕ್ಟ್ ಅಲ್ಲ. ಬಟ್ ನಿಮಗೆ ನಾನು ಅಪ್ರಿಷಿಯೇಟ್ ಮಾಡೋದು, ಯಾಕಂದ್ರೆ ಅಟ್ಲೀಸ್ಟ್ ಯು ಟ್ರೈ ಟು ಆನ್ಸರ್ ಅಲ್ಲ, ಆನ್ಸರ್ ಹೇಳಕ್ಕೆ ಪ್ರಯತ್ನ ಮಾಡಿದಿಲ್ಲ, ಹಾಗಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನನ್ನ ಪ್ರಶ್ನೆ, ಸ್ಟಾಕ್ಸ್ ಅನ್ನ ಹೇಗೆ ವ್ಯಾಲ್ಯೂ ಮಾಡ್ತಾರೆ? ಅಕೌಂಟಿಂಗ್ ಪ್ರಿನ್ಸಿಪಲ್ ಏನು? ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಅನ್ನು ಹೇಗೆ ವ್ಯಾಲ್ಯೂ ಮಾಡ್ತಾರೆ? ಒಂದು ಪ್ರಿನ್ಸಿಪಲ್ ಇದೆ, ಅದು ಹೇಗೆ ಅಂತ. ಬೇರೆ ಯಾರಿಗೂ ಆನ್ಸರ್ ಗೊತ್ತಾ? ಇಲ್ಲ, ನಾನು ಹೇಳ್ತೇನೆ, ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಅದಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಬೇಡ. ನಾನು ಹೇಳ್ತೇನೆ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಇನ್ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್, ಅಂಡರ್ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್, always stocks are valued either cost price or market price, whichever is least. ಪುನಃ ಅಂಡರ್ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಅನ್ನ ವ್ಯಾಲ್ಯೂ ಮಾಡುವಾಗ ಒಂದೇ ಕಾಸ್ಟ್ ಪ್ರೈಸು ಮತ್ತೆ ಮಾರ್ಕೆಟ್ ಪ್ರೈಸು ಎರಡನ್ನ ಕಂಪೇರ್ ಮಾಡ್ತಾರೆ. ಯಾವುದೆಲ್ಲ ಕಂಪೇರ್ ಮಾಡೋದು? ಕಾಸ್ಟ್ ಪ್ರೈಸ್ ಅನ್ನ ಮತ್ತೆ ಮಾರ್ಕೆಟ್ ಪ್ರೈಸ್ ಅನ್ನ ಎರಡೂ ಕಂಪೇರ್ ಮಾಡ್ತಾರೆ. ಈ ಕಾಸ್ಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಎರಡನ್ನ ಕಂಪೇರ್ ಮಾಡಿ ಯಾವುದು ಕಡಿಮೆ ಇದೆ, ಯಾವುದು ಲೀಸ್ಟ್, LEAST, LIST ಲಿಸ್ಟ್ ಬೇರೆ ಪಟ್ಟಿ ಆಗತ್ತದು. ಲೀಸ್ಟ್ ಯಾವುದು ಕಡಿಮೆ ಇದೆ ಅದನ್ನು ತಗೋತಾರೆ. ಹಾಗಿದ್ರೆ ಇಂಗ್ಲಿಷಲ್ಲಿ ನಾನು, ಇನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂಡರ್ ಫಿನಾನ್ಷಿಯಲ್ ಸಿಸ್ಟಮ್ ಸ್ಟಾಕ್ಸ್ ಆರ್ ಆಲ್ವೇಸ್ ವ್ಯಾಲ್ಯೂಡ್ ಐದರ್ ಮಾರ್ಕೆಟ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್, ವಿಚ್ ಎವರ್ ಈಸ್ ಲೀಸ್ಟ್. ಇದು ಅಕೌಂಟಿಂಗ್ ಪ್ರಿನ್ಸಿಪಲ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ದೀಗ ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಎರಡನ್ನು ನೋಡಿ ಯಾವ್ದು ಕಮ್ಮಿ ಇದೆ ಅದನ್ನು ತಗೋತಾನೆ.
ಇನ್ ಕಾಸ್ಟಿಂಗ್ ಸಿಸ್ಟಮ್, ಇದೇ ಕ್ವಶನ್ಗೆ ಆನ್ಸರು. ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಹೇಗೆ ವ್ಯಾಲ್ಯೂ ಮಾಡ್ತಾರೆ? ಹೌ ಡು ಯು ವ್ಯಾಲ್ಯೂ ದಿ ಸ್ಟಾಕ್ಸ್ ಅಂಡರ್ ಕಾಸ್ಟಿಂಗ್ ಸಿಸ್ಟಮ್? ಯಾರಿಗಾದ್ರು ಗೊತ್ತಿದ್ರೆ ಅನ್ಮ್ಯೂಟ್ ಮಾಡಿ ನನಗೆ ಹೇಳ್ಬೋದು. ನೋಡಿ, ಇವತ್ತು ಲೇಟ್ ಆಗಿ ಜಾಯ್ನ್ ಆಗ್ತಾ ಇದೆ, ನಾನು ತಗೊಳ್ಳಲ್ಲ ಇನ್ನು ಮುಂದೆ. ಇವತ್ತು ಲಾಸ್ಟ್. ಲೇಟ್ ಆಗಿ ಕ್ಲಾಸ್ ಬಂದು ನನಗೆ ಡಿಸ್ಟರ್ಬ್ ಆಗುತ್ತೆ. ನಿಮ್ಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಸಿ ದ ರೆಕಾರ್ಡೆಡ್ ಕ್ಲಾಸ್. ಪಂಕ್ಚುಯಾಲಿಟಿ ಇಸ್ ಇಂಪಾರ್ಟೆಂಟ್. ಯಾರಾದ್ರೂ ಆನ್ಸರ್ ಮಾಡ್ತೀರಾ ನನ್ನ ಪ್ರಶ್ನೆಗೆ? ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಹೇಗೆ ಸ್ಟಾಕ್ಸ್ ಅನ್ನು ವ್ಯಾಲ್ಯೂ ಮಾಡ್ತಾರೆ? ಹೌ ಡು ಯು ವ್ಯಾಲ್ಯೂ ದ ಸ್ಟಾಕ್ ಇನ್ ಕಾಸ್ಟಿಂಗ್ ಸಿಸ್ಟಮ್? ಯಾರಾದ್ರೂ ಹೇಳ್ತೀರಾ? ಪವಿತ್ರ, ಯು ವಾಂಟ್ ಟು ಟೆಲ್? ಗೊತ್ತಿದ್ರೆ ಹೇಳಿ. Market price. By its market price. ಮಾರ್ಕೆಟ್ ಪ್ರೈಸ್ ನಾನು ಹೇಳಿದ್ದೀಗ, ಮಾರ್ಕೆಟ್ ಪ್ರೈಸ್ ಎಲ್ಲಿ ಪರಿಗಣಿಸ್ತಾರೆ? ಮಾರ್ಕೆಟ್ ಪ್ರೈಸು ಮತ್ತೆ ಕಾಸ್ಟ್ ಪ್ರೈಸ್ ಅನ್ನು ಎರಡನ್ನ ಪರಿಗಣಿಸಿ ಯಾವುದು ಕಡಿಮೆ ಇದೆ ಅದನ್ನ ಎಲ್ಲಿ ತಗೋತಾರೆ ಕೇಳಿದ್ರೆ ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ತಗೋತಾರೆ. ಇನ್ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ, ಮೈ ಡಿಯರ್ ಸ್ಟೂಡೆಂಟ್ಸ್ ಕೇಳ್ಕೊಳ್ಳಿ ಆನ್ಸರು. ಇನ್ ಅಂಡರ್ ಕಾಸ್ಟಿಂಗ್ ಸಿಸ್ಟಮ್ ಆರ್ ಇನ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಆಲ್ವೇಸ್ ಎಟ್ ಕಾಸ್ಟ್ ಪ್ರೈಸ್. ಇಷ್ಟೇ ಆನ್ಸರ್. ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಹೇಗೆ ವ್ಯಾಲ್ಯೂ ಮಾಡ್ತಾರೆ ಆನ್ಸರ್ ಅಂತ ಹೇಳಿದ್ರೆ, ಅಂಡರ್ ಕಾಸ್ಟಿಂಗ್ ಸಿಸ್ಟಮ್ ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಆಲ್ವೇಸ್ ಎಟ್ ಕಾಸ್ಟ್ ಪ್ರೈಸ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ಪ್ರಶ್ನೆನೇ ಇಲ್ಲ. ಫಿನಾನ್ಷಿಯಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಪ್ರೈಸು ಕಾಸ್ಟ್ ಪ್ರೈಸು ಎರಡನ್ನ ನೋಡಿ ಕಂಪೇರ್ ಮಾಡಿ ಯಾವುದು ಕಡಿಮೆ ಇದೆ ಅದನ್ನು ತಗೋತಾರೆ. ಕರೆಕ್ಟಾ? ಆದ್ರೆ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ನೋಡೋದೇ ಇಲ್ಲ. ಯಾಕೆ ಕೇಳಿದ್ರೆ ದ ಸಬ್ಜೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಫೋಕಸ್ ಆನ್ ಕಾಸ್ಟ್. ಹಾಗಾಗಿ ಇನ್ ಕಾಸ್ಟಿಂಗ್ ಸಿಸ್ಟಮ್ ಸ್ಟಾಕ್ಸ್ ಆರ್ ಆಲ್ವೇಸ್ ವ್ಯಾಲ್ಯೂಡ್ ಎಟ್ ಕಾಸ್ಟ್ ಪ್ರೈಸ್. ನೀವು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಇದು ಕಲ್ತಿದ್ದೀರಿ, ಯಾವುದು ಕಾಸ್ಟ್ ಶೀಟ್ ಅನ್ನ ಕಲ್ತಿರಿ. ಕಾಸ್ಟ್ ಶೀಟ್ ಅನ್ನ ಕಲಿಯುವಾಗ ನಿಮ್ಗೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಅಂತ ಬಂತು ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ. ಅಲ್ಲಿ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ತಿದ್ದೀರಿ. ಅದಕ್ಕೆ ಏನ್ ಮಾಡ್ತಿದ್ದೀರಿ? ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ನೆನಪಿದೆಯಾ? ನೀವು ಕಾಸ್ಟ್ ಶೀಟ್ ಮಾಡುವಾಗ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡುವಾಗ, ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಒಂದು 3200 ಯೂನಿಟ್ಸ್ ಕೊಟ್ಟಿದ್ದಾರೆ ಇಟ್ಕೊಳ್ಳುವ. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 3200 ಯೂನಿಟ್ಸ್, 3200 ಯೂನಿಟ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ. ಆಗ ನೀವು ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ? 3200 ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಮಾಡ್ತಾ ಇದ್ದೀರಿ. ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಮಾಡ್ತಾ ಇದ್ದೀರಿ. ನೆನಪಿದೆಯಾ? ಅಂದ್ರೆ your cost of production per unit is nothing but cost price. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಮತ್ತೆ ಕಾಸ್ಟ್ ಪ್ರೈಸ್ ಎರಡು ಒಂದೇ. ಹಾಗಿದ್ರೆ ಇನ್ ಕಾಸ್ಟಿಂಗ್ ಸಿಸ್ಟಮ್ ಸ್ಟಾಕ್ಸ್ ಹೇಗೆ ವ್ಯಾಲ್ಯೂ ಮಾಡ್ತಾರೆ? ಇನ್ ಕಾಸ್ಟಿಂಗ್ ಸಿಸ್ಟಮ್ ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಐದರ್ ಉಂಟಾ? ಇಲ್ಲಿ ಐದರ್ ಉಂಟಾ? ನೋ. ಈ ಐದರ್ ಬರೋದಲ್ಲಿ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ. ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಐದರ್ ಮಾರ್ಕೆಟ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್ ವಿಚ್ ಎವರ್ ಇಸ್ ಲೀಸ್. ಆದರೆ ಇನ್ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಆಲ್ವೇಸ್ ಎಟ್ ಕಾಸ್ಟ್ ಪ್ರೈಸ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ಪ್ರಶ್ನೆ ಬರುವುದಿಲ್ಲ. ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ ಯುವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಸರಿ, ಪರ್ಪಸ್ ಬಗ್ಗೆ ಮಾತಾಡಿದೆ. ಕಾಸ್ಟ್ ಅಕೌಂಟ್ ಪ್ರಾಫಿಟ್, ಫಿನಾನ್ಷಿಯಲ್ ಪ್ರಾಫಿಟ್, ದೇರ್ ಆರ್ 2 ಪ್ರಾಫಿಟ್ಸ್ ಅಂತ ಹೇಳಿದೆ ನಾನು. ಆ್ಯಡ್ ಮಾಡೋದು ಯಾವುದಲ್ಲ, ಲೆಸ್ ಮಾಡೋದು ಯಾವುದಂತ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಹೇಳಿದೆ ನನಗೆ. ಈಗ ಮೀನಿಂಗ್ ಅನ್ನು ನೀವೇ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮೀನಿಂಗ್ ಅನ್ನು ನೀವೇ ಹೇಳಬೇಕು. ವಾಟ್ ಡು ಯು ಮೀನ್ ಬೈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್? ನೀವೇ ಹೇಳಬೇಕು.
ಬಟ್ ನಾನು ನಿಮಗೆ ಕ್ಲೂ ಕೊಡ್ತೇನೆ ಈಗ. ದ ವೆರಿ ಪರ್ಪಸ್ ಯಾಕೆ ಗೊತ್ತು ನಿಮಗೆ? ಏನ್ ಗೊತ್ತು ನಿಮಗೆ? ಉದ್ದೇಶ ಗೊತ್ತು. ದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಏಮ್ಸ್ ಅಟ್ ascertaining the reasons, to know the reasons for the disagreements of the two profits shown by cost accountant and the financial accountant. Correct ಅಲ್ಲ? ಕಾಸ್ಟ್ ಅಕೌಂಟೆಂಟ್ ಮತ್ತು ಫೈನಾನ್ಷಿಯಲ್ ಪ್ರಾಫಿಟ್ ನ ಈ ಡಿಫರೆನ್ಸ್ ಯಾಕೆ ಬಂತು ಅಂತ ನೋಡ್ಲಿಕ್ಕೆ, ಅಸರ್ಟೈನ್ ಮಾಡ್ಲಿಕ್ಕೆ ನಾವು ರೀಕನ್ಸಿಡರ್ ಮಾಡ್ತೇವೆ. ಹಾಗಿದ್ರೆ ಮೀನಿಂಗ್ ಹೇಳ್ಬೋದಾ? ಆ ಪರ್ಪಸ್ ಅನ್ನೇ ನೀವು ಮೀನಿಂಗ್ ಸೇರಿಸಬೇಕಾಗತ್ತೆ. ಮೀನಿಂಗ್ ಹೀಗೆ ಬರಿಬೇಕಂತ ಹೇಳಿದ್ರೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್. ಗೊತ್ತಿಲ್ವಾ? ವೆರಿ ಈಸಿ. ನೋ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್ which is prepared, or one which is prepared. It's a statement, one which is prepared to highlight, to know, to understand the reasons or causes or the factors for the difference of profits or for the disagreement of the two profits. That is, for the reasons for the, to know the reasons for the difference of profits shown by cost accountant and the financial accountant. The meaning of it's a statement which is prepared to know the reasons, causes for the difference of profit shown by cost accountant and financial accountant too. Is the meaning of it. Well, ಈಗ ಕೇಳ್ಕೊಳ್ಳಿ ಕರೆಕ್ಟ್ ಆಗಿ. put your attendance. ನೀವು ಚಾಟ್ ಬಾಕ್ಸ್ ಅಲ್ಲಿ ಸೆಕ್ಷನ್ಸ್ ಮತ್ತೆ ನಿಮ್ಮ ಫುಲ್ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಿ. ದಟ್ ಈಸ್ ಯುವರ್ ಅಟೆಂಡೆನ್ಸ್. ಅರ್ಥ ಆಗ್ತಾ ಉಂಟಲ್ಲ? ಕೇಳ್ತಾ ಉಂಟಲ್ಲ? ನೀವು ನಿಮ್ಮ ಅಟೆಂಡೆನ್ಸ್ ಅನ್ನ ಹಾಕ್ಬೇಕು ಇವಾಗ. ಇಸ್ ಅ ಟೈಮ್ ಟು ಪುಟ್ ಯುವರ್ ಅಟೆಂಡೆನ್ಸ್. ಅಟೆಂಡೆನ್ಸ್ ಎಲ್ಲಿ ಹಾಕಬೇಕು ಹೇಳಿದ್ರೆ, ನಿಮಗೆ ಚಾಟ್ ಬಾಕ್ಸ್ ಅಂತ ಕಾಣ್ತಾ ಇದೆಯಲ್ಲ, ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸೆಕ್ಷನ್ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಟೈಪ್ ಮಾಡಿ ಸೆಂಡ್ ಮಾಡಿ. So I'll give 1 minute time to put your attendance. ನಿಮ್ಮ ಅಟೆಂಡೆನ್ಸ್ ನೀವೇ ಹಾಕೊಳ್ಳೋದು. ಅಟೆಂಡೆನ್ಸ್ ಎಲ್ಲರೂ ಹಾಕಿದಿರಾ? ಅಟೆಂಡೆನ್ಸ್ ಹಾಕಿದ್ರಾ? ಎಸ್. ಸೊ ಇವತ್ತಿನ ಕ್ಲಾಸ್ ಆಲ್ಮೋಸ್ಟ್ ಮುಗಿತಾ ಬಂತು. ನಿಮಗೆ ಡೌಟ್ ಇದ್ರೆ ಕೇಳ್ಬೋದು. ಇವಾಗ ನಿಮಗೆ ಡೌಟ್ ಇದ್ರೆ ಕೇಳಿ. ಇವಾಗಲೂ ಅಡ್ಮಿಟ್ ಆಗ್ತಾ ಇದ್ದೀರಿ, ಕೆಲವು ಜಾಯ್ನ್ ಆಗ್ತಾ ಇದ್ದೀನಿ. ನಾನು ಅಡ್ಮಿಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸಿಂದ ನಾನು ಲೇಟಾಗಿ ಬಂದು ತಗೊಳ್ಳೋದಿಲ್ಲ. 10:05ಕ್ಕೆ ಕ್ಲೋಸ್. 5 ನಿಮಿಷ ಮಾತ್ರ ಟೈಮು. ನಿಮ್ಗೆ ಟೆಕ್ನಿಕಲ್ ಸಮಸ್ಯೆ ಇದೆ, ಇಂಟರ್ನೆಟ್ ಸಮಸ್ಯೆ ಇದ್ರೆ ನೀವು ಮತ್ತೆ ರೆಕಾರ್ಡೆಡ್ ಕ್ಲಾಸನ್ನು ಕೇಳಿ. ನೀವು ಆನ್ಲೈನ್ ಇವತ್ತು ಬರಬೇಡಿ. ನಾನು ಅಡ್ಮಿಟ್ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಅದೇ ಕೆಲಸ ಆಗುತ್ತೆ. ನಿಮ್ಗೆ ಪಾಠ ಮಾಡುವ ಕಾನ್ಸಂಟ್ರೇಷನ್ ತಪ್ಪಿ ಹೋಗುತ್ತೆ. ಯಾಕಂದ್ರೆ ಅಡ್ಮಿಟ್ ಬಟನ್ ಓದಬೇಕಾಗುತ್ತೆ ನಾನು. ಈಗ ನಿಮಗೆ ಡೌಟ್ ಇದ್ರೆ ಕೇಳಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಗೆ ಏನೋ ಡೌಟ್ ಇದ್ರೆ ಅನ್ಮ್ಯೂಟ್ ಯುವರ್ ಸೆಲ್ಫ್. ಅಟೆಂಡೆನ್ಸ್ ಎಲ್ಲರೂ ಹಾಕಿದಿರಾ? ಚಾಟ್ ಬಾಕ್ಸ್ ಅಲ್ಲಿ ಸೆಕ್ಷನ್ಸ್ ಬರೀರಿ. ನಿಮ್ಮ ಸೆಕ್ಷನ್ ಯಾವ ಕ್ಲಾಸ್ ಸೆಕ್ಷನ್? ಸೆಕೆಂಡ್ BCom C. ಆಮೇಲೆ ಫುಲ್ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಿ ಎಂಟರ್ ಒತ್ತಿ ಸಬ್ಮಿಟ್ ಮಾಡಿ. ಈಗ ಪೂಜಾ ಅವ್ರ ಡೌಟ್ ಇದೆ ಅಂತ ಕೇಳಿ. ಪೂಜಾ ಡೌಟ್ ಇದ್ರೆ ಕೇಳಿ. ಏನೋ ಡೌಟ್ ಉಂಟು? ಅರ್ಥ ಆಗಿದೆ ಪಾಠ ಮಾಡಿದ ಇವತ್ತು? ಪೂಜಾ ನಾನು ಸ್ವಲ್ಪ ಸ್ಲೋ ಹೋಗ್ತಾನೆ, ಕನ್ನಡದಲ್ಲಿ ಹೇಳ್ತೇನೆ, ಇಂಗ್ಲೀಷಲ್ಲಿ ಹೇಳ್ತೇನೆ, ರಿಪೀಟ್ ಮಾಡ್ತಾನೆ. ಆನ್ಲೈನ್ ಕ್ಲಾಸ್ ನಿಮಗೆ ಜಾಯಿನ್ ಆಗಲಿಕ್ಕೆ ಕಷ್ಟ ಆದರೆ ಯು ಕ್ಯಾನ್ ಸಿ ದ ರೆಕಾರ್ಡೆಡ್ ಕ್ಲಾಸ್. ಆ ರೆಕಾರ್ಡೆಡ್ ಕ್ಲಾಸ್ ನೋಡಿ ಆದ ಮೇಲೆ ನಿಮಗಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಅಂತ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸೆಕ್ಷನ್ಸು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನೀವು ಅಲ್ಲಿ ಅಟೆಂಡೆನ್ಸ್ ಹಾಕ್ಬೋದು ಅಲ್ಲಿ. ಸೊ 5 ಅಟೆಂಡೆನ್ಸ್ ಇಲ್ಲಿ ಆನ್ಲೈನಲ್ಲಿ ಹಾಕಬೇಕು, ಇಲ್ಲ ಅಂದ್ರೆ ಅಲ್ಲಿ ಹಾಕಬೇಕು. ಎರಡು ಕಡೆ, ಒಂದು ಕಡೆ ಇದ್ರೆ ಸಾಕು ಅಟೆಂಡೆನ್ಸ್, ಎರಡು ಕಡೆ ಬೇಕಂತಿಲ್ಲ. ಈಗ ಪೂಜಾ ಅವರೇ, ಪವಿತ್ರ ಆಚಾರ್ ಡೌಟ್ ಇದೆಯಮ್ಮ? ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಲ್ಲ, ಹೇಳಿ.
ಓಕೆ. ಸೊ ಡೌಟ್ ಇಲ್ಲ? ಓಕೆ, ನಾಳೆ ಕ್ಲಾಸಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಸಂಜೆ ನಿಮಗೆ ಲಿಂಕ್ ಕಳಿಸ್ತೇನೆ. ನಾಳೆ ಕ್ಲಾಸಲ್ಲಿ ನಾನು ಯಾವ ಕಾರಣಗಳು, ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಕಾಸಸ್, ಯಾವುದೆಲ್ಲ ಕಾರಣಗಳಿಂದ ಡಿಫರೆನ್ಸ್ ಬರ್ತದೆ ಆ ಕಾರಣಗಳನ್ನು ತಿಳಿಯೋಣ. ಆ್ಯಂಡ್ ಬೈ ಟುಡೇ ಈವ್ನಿಂಗ್ ಐ ವಿಲ್ ಆಲ್ಸೋ ಸೆಂಡ್ ಯು ದಿ ಕಾಸಸ್ ಆರ್ ರೀಸನ್ಸ್. ನಿಮಗೆ ಒಂದು PDF ಫೈಲು ಕಳಿಸ್ತೇನೆ, ಅದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. ನಾಳೆ ಆ ಪಾಠವನ್ನು ಮಾಡ್ತೇನೆ ನಾನು. ಇವತ್ತು ನೋಟ್ಸ್ ಕಳಿಸ್ತೇನೆ, ಅದನ್ನು ಬರ್ಕೊಳ್ಳಿ. ನಾಳೆ ನಿಮಗೆ ಪಾಠ ಅದು ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓಕೆ, ಇಫ್ ಯು ಹ್ಯಾವ್ ನೋ ಡೌಟ್ಸ್, ಬಹುಶಃ ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಿ. ನಾನು 1 ನಿಮಿಷದಲ್ಲಿ ನಾನು ಕ್ಲೋಸ್ ಮಾಡ್ತೇನೆ. ಈ ಝೂಮಲ್ಲಿ ನಮಗೆ 40 ಮಿನಿಟ್ಸ್ಗಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ 5 ಮಿನಿಟ್ಸ್ ನಾನು ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಟೆಂಡೆನ್ಸ್ ತಗೊಳ್ಬೇಕಿತ್ತು, ನಿಮ್ಮದು ಮತ್ತೆ ಮಾತಾಡ್ಲಿಕ್ಕಿತ್ತು. ಯಾರಿಗೆ ಏನೇ ಡೌಟ್ ಇದ್ರು ನೀವು ಅನ್ಮ್ಯೂಟ್ ಮಾಡಿ, ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್. ಯು ಆರ್ ಫ್ರೀಡಮ್ ಟು ಆಸ್ಕ್ ದ ಕ್ವೆಶನ್ಸ್, ಬಟ್ ರೆಕಾರ್ಡ್ ಆಗುತ್ತೆ, ನೆನ್ಪಿಟ್ಟುಕೊಳ್ಳಿ. ನೀವು ಆನ್ಲೈನ್ ಕ್ಲಾಸಿಗೆ ಬರುವಾಗ ಮ್ಯೂಟ್ ಮಾಡಿ ಜಾಯ್ನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲ ನಿಮ್ಗೆ ಹಾಗೆ ಹೋಗೋದು, ಬೆಕ್ಕು ಹೋಗೋದು ಎಲ್ಲ ರೆಕಾರ್ಡ್ ಆಗುತ್ತೆ. ನಾನು ಯೂಟ್ಯೂಬಿಗೆ ಹಾಕ್ತೇನೆ ಇದನ್ನ. ಯೂಟ್ಯೂಬಲ್ಲಿ ನಿಮ್ಮ ಮನೆ ಕಾಗೆ ಹೋಗೋದೆಲ್ಲ ಹೋಗ್ತದೆ, ಅಲ್ಲಿ ಹೆಸರು ಡಿಸ್ಪ್ಲೇ ಆಗುತ್ತೆ ನಿಮ್ಮದು. ಅದು ಒಳ್ಳೇದಲ್ಲ. ಯುವರ್ ಆಲ್ ಡಿಗ್ರಿ ಸ್ಟೂಡೆಂಟ್ಸ್, ನಿಮಗೆ ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ಮ್ಯೂಟ್ ಮಾಡಿಕೊಂಡು ಮತ್ತೆ ಪಾಠ ಕೇಳಿ. ಡೌಟ್ ಕೇಳುವಾಗ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ತಿಳಿಸ್ಕೊಳ್ತೇನೆ ನಾನು. ಹೇಳಿಕ್ಕಿದ್ರೆ ಕೇಳಿ. ಎಸ್, ಲಾಸ್ಟ್ 1 ಮಿನಿಟ್ ಇದೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ coming to the online class. Puna ಹೇಳ್ತಾ ಇದ್ದೇನೆ, it is not online class is not mandatory, but you can also join, you can see the recorded class also according to your convenient. Okay, I'll wind up the session, today's class. I'll send you the recorded class maybe within 1 hour or by 1 o'clock ನಾನು ನಿಮಗೆ ಕಳಿಸ್ತೇನೆ, because I have got a meeting now. Thank you.